ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ PMC PSSM ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ನಿಮ್ಮೆಲ್ಲರಿಗೆ ನಮಸ್ಕಾರಗಳು. ಇವತ್ತು ಧ್ಯಾನ 365 31ನೇ ದಿವಸ. ಈ ಕರ್ಮ ಸಿದ್ಧಾಂತದಲ್ಲಿ ಇವತ್ತು 3 ವಿಷಯಗಳು ತಿಳಿಸ್ಕೊಳ್ಳೋಣ. ಅದಕ್ಕೆ ಮುಂಚೆ ನಾನು ಒಂದು ಸ್ಟೋರಿಯನ್ನು ನಿಮಗೆ ಹೇಳ್ತೀನಿ. ಒಂದು ಸತಿ ಬುದ್ಧರು ಅವರ ಶಿಷ್ಯರು ಎಲ್ಲರೂ ಹೋಗ್ತಾ ಇದ್ರು. ಒಬ್ಬರು ಎದುರು ಕಡೆ ಬಂತು, ಬುದ್ಧರ ಮೊಗದ ಮೇಲೆ ಉಗುಳಿದರು. ಈ ಸ್ಪ್ಯಾಟ್ ಆನ್ ಹಿಸ್ ಫೇಸ್. ಆ ಕ್ಷಣ ಬುದ್ಧರ ಶಿಷ್ಯ ಆನಂದಕ್ಕೆ ತುಂಬ ಕೋಪ ಬಂದಿದೆ. ನನ್ನ ಗುರು ಮುಖದ ಮೇಲೆ ಈ ಥರ ಮಾಡ್ತಾರ ಅಂತ ಕೋಪ ಬಂದಿದ್ರೆ ಬುದ್ಧರು ಹೇಳಿದ್ದಾರೆ, ಸ್ಟಾಪ್ ಆನಂದ ಅಂತ, ಡು ನಾಟ್ ಇಂಟರ್ಫಿಯರ್ ಅಂತ. ಆಗ ಆನಂದ ಸುಮ್ಮನೆ ಆಗ್ಬಿಟ್ಟಾನ. ಆ ಎದುರು ಕಡೆ ಒಂದು ವ್ಯಕ್ತಿ ಅರ್ಧ ಗಂಟೆ 1 ಗಂಟೆ ಕಾಲ ಬಾಯಿಗೆ ಏನೇನು ಬರುತ್ತೋ ಎಲ್ಲ ಮಾತುಗಳನ್ನು ಮಾತಾಡಿಬಿಟ್ಟು ಹೋಗ್ಬಿಟ್ಟ. ಮತ್ತು ಆನಂದ ಅವರು ಕೇಳಿದರು ಬುದ್ಧನ್ನ, ಯಾಕೆ ನನ್ನ ಸ್ಟಾಪ್ ಮಾಡಿದ್ರಿ, 2 ಹೊಡಿಬೇಕಲ್ವ ಅವನಂದ್ರೆ. ಬುದ್ಧ ಹೇಳಿದಾನು, ನಮಗೆ ಏನು ಗೊತ್ತು ಅಲ್ಲಿ ಏನು ನಡೀತಾ ಇದೆ ಅಂದರೆ, ಒಂದು ಹಿಂದಿನ ಜನ್ಮದ ಕರ್ಮಗಳೇನಾದರೂ ಬ್ಯಾಲೆನ್ಸ್ ಇದೆ ಅಂದರೆ ಅದು ಈಗ ತೀರ್ತಾ ಇದೆ. ಇಲ್ಲ ಅಂದರೆ ಅವರು ಬೇರೆ ಒಂದು ಹೊಸ ಕರ್ಮ ಮಾಡ್ತಾ ಇದ್ದಾರೆ. ಈ 2 ವಿಷಯದಲ್ಲಿ ನಾನು ಮೌನ ಪಾಟಿಸಿದ್ದೀನಿ. ಯಾಕೆ ಅಂದರೆ ನಾನು ರಿಯಾಕ್ಟ್ ಆಗಿದ್ದರೆ, ನಿಮ್ಮನ್ನು ಅಲೋ ಮಾಡಿದರೆ ಮತ್ತೆ ಇನ್ನೊಂದು ಹೊಸ ಕರ್ಮ ಅನ್ನೋದು ಸೃಷ್ಟಿಯಾಗುತ್ತೆ. ಅದಕ್ಕೆ ನಾನು ಏನು ಮಾತಾಡಿಲ್ಲ, ಅವನ ಕರ್ಮ ಬಗ್ಗೆ ಅವನಿಗೆ ಬಿಟ್ಟಿದ್ದೀನಿ ಅಂತ ಹೇಳಿದಾನು. ಇಂಟರ್ಫಿಯರೆನ್ಸು ಇಂಟು ಅದರ್ಸ್ ಪರ್ಸ್ನಲ್ ಅಫೇರ್ಸ್ ಇಸ್ ಅ ಬಿಗ್ ಕರ್ಮ. ಇಂಟರ್ಫಿಯರೆನ್ಸ್ ಅನ್ನೋದು ಅದು ಯಾರೇ ಆಗಲಿ ಅವ್ರವ್ರು ನೋಡ್ಕೊಳ್ತಾರೆ. ಅವರು ಬಾಯಿ ಬಿಟ್ಟು ನಿಮ್ಮನ್ನು ಸಹಾಯ ಕೇಳಿದ್ರೆ ಮಾಡಿ. ಚಿಕ್ಕ ಮಕ್ಕಳಿಗೆ ಏನು ಗೊತ್ತಿಲ್ಲ, ಅವ್ರಿಗೆ ನೀವು ಸಹಾಯ ಮಾಡ್ಬೋದು. ದೊಡ್ಡವರು ಯಾರೇ ಆಗಲಿ ಅವ್ರು ಕೇಳಿದರೆ ಮಾಡಿ. ನಮ್ಮ ಕುಟುಂಬ ಅವ್ರಿಗೆ ಮಾಡೋದು ಧರ್ಮ, ಅದು ನಾವು ಮಾಡಲೇಬೇಕು. ಮಾಡಿಲ್ಲ ಅಂದರೆ ಅದು ಅಧರ್ಮ. ಬೇರೆಯವರು ಏನಾದರೂ ಕೇಳಿದರೆ ನೀವು ಹೆಲ್ಪ್ ಮಾಡಿ. ಒಂದು ಅಡ್ವೈಸ್ ಕೊಡೋದನ್ನು ಇಂಟರ್ಫಿಯರೆನ್ಸ್. ಅವ್ರು ಕೇಳಿಲ್ಲ ನಿಮ್ಮನ್ನು. ಎಷ್ಟೋ ಜನ ಬಂದು ಏನೋ ಒಂದು ಅಡ್ವೈಸ್ ಹೇಳ್ತಾನೆ ಇರ್ತಾರೆ. ಅವಾಗ ಏನಾಗುತ್ತಂದರೆ ಅಲ್ಲಿ ಅವ್ರಿಗೆ ಬೇಡವೇ ಬೇಡ ನಿಮ್ಮ ಅಡ್ವೈಸ್, ಆದ್ರೂ ನೀವು ಹೋಗಿ ಕೊಡ್ತಾಯಿದ್ರಿ. ಎರಡನೇದು, ನೀವು ಏನೇ ಅಲ್ಲಿ ಮಾತಾಡಿದ್ರೂ ಆ ವರ್ಡ್ಸ್ಗೆ ವ್ಯಾಲ್ಯೂ ಅವ್ರು ಕೊಡಲ್ಲ. ಅಂದರೆ ನಿಮ್ಮ ವಾಕ್ ಶಕ್ತಿಯಲ್ಲಿ ಆ ಒಂದು ಶಕ್ತಿನೂ ಕಡಿಮೆ ಆಗ್ತಾ ಬರುತ್ತದೆ. ಇನ್ನೊಂದು ಚಿಕ್ಕ ಸ್ಟೋರಿ ಏನಂದರೆ, ಒಬ್ಬರು ಬೋಟಲ್ಲಿ ಹೋಗ್ತಾ ಇದ್ರು. ತುಂಬ ಮಂಜು. ಆ ಮಂಜುವಲ್ಲಿ ಅವ್ರಿಗೆ ಏನು ಕಾಣಿಸಿಲ್ಲ, ಆದ್ರೂ ನಿಧಾನಕ್ಕೆ ಹೋಗ್ತಾ ಇದ್ರು. ಸಡನ್ನಾಗಿ ಬೇರೆ ಒಂದು ಬೋಟ್ ಬಂತು, ಈ ಬೋಟನ್ನು ಹೊಡೆದಿತ್ತು. ಭಾಳ ಕೋಪ ಬಂದಿದೆ ಅವ್ರಿಗೆ. ಎಷ್ಟು ಬೈದಿದ್ರಂದರೆ 5 ನಿಮಿಷ ಬೈತಾನೆ ಇದ್ರು, ನೋಡ್ಕೊಂಡು ಬರಲ್ವಾ ಅದು ಇದು ಅಂತ. 5 ನಿಮಿಷ ಆದಮೇಲೆ ಆ ಮಂಚೆಲ್ಲ ಹೋಗಿದೆ. ಅವಾಗ ನೋಡಿದರೆ ಅದು ಖಾಲಿ ಬೋಟ್, ಅದರಲ್ಲಿ ಯಾರೂ ಇಲ್ಲ. ಅದನ್ನು ನೋಡಿದ ತಕ್ಷಣ ಒಂದು ಕ್ಷಣದಲ್ಲಿ ಆ ಕೋಪ ಅನ್ನೋದು ಮಾಯ ಆಯಿತು. ಎಷ್ಟೋ ಸತಿ ಎದುರುಗಡೆ ಏನು ನಡೀತಾ ಇದೆ, ಯಾವ ರೀಸನ್ಗೋಸ್ಕರ ಅದು ನಡೀತಾ ಇದೆ, ಅವ್ರ ಭಾವನೆಗಳು ಏನು ಗೊತ್ತಿರಲ್ಲ, ನಾವು ರಿಯಾಕ್ಟ್ ಮಾಡಿಬಿಡ್ತೀವಿ. ಅಸಂಪ್ಷನ್ಸು, ಇದರಿಂದ ಎಷ್ಟೋ ಕೆಟ್ಟ ಕರ್ಮಗಳು ನಾನು ಮಾಡ್ತಾ ಇರ್ತೀನಿ. ಪೇಷನ್ಸಿಂದ ಅಲ್ಲಿ ಏನು ನಡೀತಾ ಇದೆ, ಏನಾಯಿತು ಅಂತ ನೀವು ನೋಡಿದರೆ ಆ ಸಿಚುವೇಶನ್ಗೆ ನೀವು ಆ್ಯಕ್ಟ್ ಮಾಡ್ತೀರಿ, ಇಲ್ಲ ಅಂದರೆ ರಿಯಾಕ್ಟ್ ಮಾಡ್ತೀರಿ. ಬಿಗ್ಗೆಸ್ಟ್ ಇಶ್ಯೂ ಏನು ಅಂದರೆ ಈ ಭೂಮಿಯಲ್ಲಿ ಮಾಯ. ನೀವು ಯಾವುದೇ ಡೈಮೆನ್ಷನ್ ಆದರೂ ಇರಲಿ, ಈ ಭೂಮಿಗೆ ಬಂದ ತಕ್ಷಣ ನಾನು ಯಾರು, ನನ್ನ ಪರ್ಪಸ್ ಆಫ್ ಲೈಫ್ ಏನು, ಎಲ್ಲಿಂದ ಬಂದಿದ್ದೀನಿ ಏನು ನೆನಪಿಗೆ ಬರಲ್ಲ. ನೀವು 3rd ಡೈಮೆನ್ಷನ್ ಆಗಲಿ, 5th ಡೈಮೆನ್ಷನ್ ಆಗಲಿ, 10th ಡೈಮೆನ್ಷನ್ ಆಗಲಿ, 15th ಡೈಮೆನ್ಷನ್ ಆಗಲಿ, ಯಾರೇ ಆಗಲಿ ಈ ಭೂಮಿಗೆ ಬಂತು, ಈ ಒಂದು ಶರೀರನ ತಗೊಂಡಿದ್ರೆ ನಾನು ಯಾರಂತ ನನಗೆ ಗೊತ್ತಿರಲ್ಲ. ಯಾಕೆ ಹುಟ್ಟಿದ್ದೀನಿ ಅಂತಲೂ ಗೊತ್ತಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ಹುಡುಕಬೇಕು. ಒಬ್ಬ ಗುರುವನ್ನು, ಧ್ಯಾನ ಗುರುವನ್ನು ಹುಡುಕಿದ್ರೆ, ಅವ್ರ ಹತ್ರ ಧ್ಯಾನ ಕಲ್ತ್ಕೊಂಡಿದ್ರೆ ಮಾತ್ರ ನಿಮ್ಮ ಪರ್ಪಸ್ ಆಫ್ ಲೈಫ್ ಏನು ಅಂತ ಗೊತ್ತಾಗುತ್ತೆ. ಧ್ಯಾನ ಶುರು ಆಡಿದ ಮೇಲೂ ಇವ್ರಿಗೆ ಸ್ವಯ ಅನುಭವಗಳಿಲ್ಲ ಅಂದರೆ, ಕೆಲವೊಬ್ಬರು ಬರ್ತಾರೆ ಸುಮ್ಮನೆ ಕ್ವಶನ್ಸ್ ಕೇಳಬೇಕು, ಅವ್ರ ಇಂಟೆಲಿಜೆನ್ಸ್ ತೋರಿಸ್ಬೇಕು ಅಂತ ಏನೋ ಕಿರಿಕಿರಿ ಮಾಡೋಕ್ಕೆ ಕ್ವಶನ್ಸ್ ಮಾಡ್ತಾ ಇರ್ತಾರೆ. ಯಾಕೆಂದರೆ ಅವ್ರಿಗೆ ಸ್ವಂತ ಅನುಭವ ಇಲ್ಲ. ಒಬ್ಬರು ಕೇಳೋ ಆ ಕ್ವಶನ್ಸು
ಎಷ್ಟೋ ಜನನ ಡಿಸ್ಟರ್ಬ್ ಮಾಡುತ್ತದೆ, ಅದು ದೊಡ್ಡ ಕರ್ಮ ಆಗುತ್ತದೆ. ಈಗ ಸ್ವಲ್ಪ ಒಂದು ಇಂಟರ್ವ್ಯೂಸ್ ನೀವು ನೋಡಿದರೆ ಆ ಜರ್ನಲಿಸ್ಟ್ಗಳು ಕ್ವಶನ್ಸ್ ಕೇಳ್ತಾರು. ಅಂದರೆ ಫಸ್ಟ್ ಕ್ವಶನ್ ಕೇಳ್ತಾರು, ಇವ್ರಿಗೆ ಏನು ಬೇಕೋ ಆನ್ಸರ್ ಬಂದಿಲ್ಲ ಅಂದರೆ ಸೆಕೆಂಡ್ಗೆ ಹೋಗ್ತಾರೆ, ಥರ್ಡ್ಗೆ ಹೋಗ್ತಾರೆ, ಫೋರ್ತ್ಗೆ ಹೋಗ್ತಾರೆ. ಇವ್ರಿಗೆ ಆನ್ಸರ್ಸ್ ಬೇಡ, ಬರೀ ಏನಾದ್ರು ಒಂದು ಕ್ವಶನ್ ಕೇಳಿ ಇವ್ರನ್ನ ಏಟ್ ಕೊಡಬೇಕು ಅಂತ, ಇದೊಂದೇ ಅವ್ರ ಉದ್ದೇಶ. ಅದರಿಂದ ದೊಡ್ಡ ಕರ್ಮ ಯಾರಿಗೆ ಬರುತ್ತೆ ಅಂದರೆ ಆ ಒಂದು ಗ್ರೂಪ್ ಎನರ್ಜೀಸನ್ನು ಡಿಸ್ಟರ್ಬ್ ಮಾಡೋಕ್ಕೆ ಬರ್ತಾರೆ, ಅವ್ರಿಗೆ ಆ ಒಂದು ದೊಡ್ಡ ಕರ್ಮ ಬರುತ್ತೆ. ಎಷ್ಟೇ ನೀವು ಧ್ಯಾನ ಮಾಡಿದ್ರೂ ಪ್ರತಿ ದಿವಸ ನಮಗೆ ಏನು ಬೇಕು ಅಂದರೆ ಮೋಟಿವೇಶನ್. ನಿಮಗೆ ಎಲ್ಲರಿಗೆ ಮೋಟಿವೇಶನ್ ಬೇಕು. ಇಲ್ಲಿ ನಾನು ನೋಡ್ತಾ ಬರ್ತಾ ಇದ್ದೀನಿ, ಈ ಒಂದು ಧ್ಯಾನ ಕಾರ್ಯಕ್ರಮದಲ್ಲಿ ಧ್ಯಾನ 365 10 ವರ್ಷ, 15 ವರ್ಷ, 20 ವರ್ಷ ಧ್ಯಾನ ಮಾಡೋದು ಮಾಸ್ಟರ್ಸ್ ಇದ್ದಾರೆ. ಒಬ್ಬೊಬ್ಬರು ಮೆಸೇಜ್ ಮಾಡ್ತಾ ಇದ್ದಾರೆ. ಅದನ್ನು ನೋಡಿಬಿಟ್ಟು ಆಶ್ಚರ್ಯ ಆಗುತ್ತದೆ. ಬಿಗಿನರ್ಸ್ ಓಕೆ, ಅಷ್ಟೊಂದು ದೊಡ್ಡ ಸೀನಿಯರ್ಸು ಯಾಕೆ ಬರ್ತಾರೆ? ಒಂದು ಸತಿ ನಾನು ಕೇಳಿದ್ನು ಒಂದು ಸೆಷನಲ್ಲಿ, ನೀವು ಎಷ್ಟೋ ಸೀನಿಯರ್ ಅಲ್ವಾ, ನಮ್ಮ ಸೆಷನ್ಗೆ ಯಾಕೆ ನೀವು ಅಟೆಂಡ್ ಮಾಡ್ತಾ ಇದ್ದೀರ ಅಂದರೆ, ಎಲ್ಲೋ ಒಂದು ಧ್ಯಾನ ಮಾಡಬೇಕು, ಡೈಲಿ ನಿಮ್ಮ ಜೊತೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಬರ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಇಂಟೆನ್ಷನ್ ಇಟ್ಕೊಂಡು ಬರ್ತಾರೆ. ಆದ್ರೂ ಪ್ರತಿಯೊಬ್ಬರಿಗೆ ಏನು ಬೇಕು ಅಂದರೆ ಮೋಟಿವೇಶನ್. ಈಗ 1 ವರ್ಷ ಕಾಲ ಕೆಲವೊಬ್ಬರು ಮೆಸೇಜ್ ಮಾಡಿದರೆ, ನೆಕ್ಸ್ಟ್ 1 ಇಯರ್ ನೋ ಪ್ರಾಬ್ಲಮ್ ಸರ್, ಡೈಲಿ ಜಾಯಿನ್ ಮಾಡ್ತೀನಿ, ರೆಗ್ಯುಲರ್ ಆಗಿ ನಾನು ಧ್ಯಾನ ಮಾಡ್ತೀನಿ ಅಂದರೆ ಆ 1 ವರ್ಷ ಕಾಲಕ್ಕೆ ಅವ್ರು ಧ್ಯಾನ ಮಾಡೋಕ್ಕೂ ಒಂದು ಮೋಟಿವೇಶನ್ ಸಿಕ್ತು. ಎಲ್ಲಿ ಹೋಗಿದ್ರು ನಮಗೆ ಏನು ಬೇಕು ಅಂದರೆ ಪ್ರತಿಯೊಬ್ಬರಿಗೆ ಮೋಟಿವೇಶನ್. ಈ ಸೆಲ್ಫ್ ಮೋಟಿವೇಶನ್ ಇಲ್ಲ ಅಂದರೆ ಹೊರಗೆ ನಾವು ನೋಡ್ತೀವಿ, ಒಂದು ಅನುಭವ ಬರುತ್ತೆ. ಪ್ರತಿಯೊಂದು ದಿವಸನೂ ಅನುಭವ ಬರುತ್ತಂತ ಇಲ್ಲ. ಮತ್ತೆ ಮತ್ತೆ ಪ್ರತಿಯೊಂದು ದಿವಸನೂ ಈ ಮಾಯಾ ಅನ್ನೋದು, ಈ ಪ್ರಾಪಂಚಿಕ ಮಾಯ, ಮಾನಸಿಕ ಮಾಯ, ಈ ಭಾವನೆಗಳ ಮಾಯ ನಮ್ಮನ್ನು ಸುಮ್ಮನೆ ಬಿಡಲ್ಲ. ಈ ಮಾಯಿಂದ ನಾವು ಹೊರಗೆ ಬರಬೇಕು ಅಂದರೆ, ಸತ್ಯ ಏನು ಅನ್ನೋದು ಪ್ರತಿ ದಿವಸ ನಮಗೆ ಗೊತ್ತಾಗಬೇಕು ಅಂದರೆ, ಆತ್ಮ ಜೊತೆ ನಾವು ಕನೆಕ್ಟ್ ಆಗಬೇಕು ಅಂದರೆ ಧ್ಯಾನ ಮಾಡಲೇಬೇಕು. ನೀವು ಜೂನಿಯರ್ ಆಗಲಿ, ಎಷ್ಟೇ ಸೀನಿಯರ್ ಆಗಲಿ, ಕೊನೆ ತನಕ ಪತ್ರಿಜೋ ಧ್ಯಾನ ಮಾಡ್ತಾನೇ ಇದ್ರು. ಕೊನೆ ತನಕ ಬುದ್ಧರು ಧ್ಯಾನ ಮಾಡ್ತಾ ಇದ್ದಾರೆ. ಶಿವ ಅವರು, ಲಾರ್ಡ್ ಶಿವ ಇವಾಗಲೂ ಧ್ಯಾನ ಮಾಡ್ತಾ ಇದ್ದಾರೆ. ಇವರಿಂದ ನಾವು ಯಾರು ದೊಡ್ಡವರಲ್ಲ. ಕೊನೆಯ ಶ್ವಾಸ ತನಕ ಧ್ಯಾನವನ್ನು ಮಾಡ್ತಾನೆ ಇರಬೇಕು. ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಧ್ಯಾನ ಪ್ರಚಾರ, 4 ಪಿಲ್ಲರ್ಸ್. ಈ ಮಾಯೆಯಿಂದ ನೀವು ಹೊರಗೆ ಬರಬೇಕು ಅಂದರೆ, ಮನಸ್ಸಿನ ಮಾಯ, ಪ್ರಾಪಂಚಿಕ ಮಾಯ, ಸಾಮೂಹಿಕ ಮಾಯ, ಸಮಾಜದ ಮಾಯ, ಇದರಿಂದ ಹೊರಗೆ ಬರಬೇಕು ಅಂದರೆ ಸತ್ಯದ ಜೊತೆ ನೀವು ಇರಬೇಕು. ಅಂದರೆ ನಿಮ್ಮ ಗುರು, ನಿಮ್ಮ ಬ್ರತ್ ಈಸ್ ಯುವರ್ ಗುರು, ನಿಮ್ಮ ಶ್ವಾಸವೇ ನಿಮ್ಮ ಗುರು. ನಿಮ್ಮ ಶ್ವಾಸದ ಜೊತೆ ನೀವು ಇದ್ರಂದರೆ ಈ ಮಾಯೆಯಿಂದ ನೀವು ಹೊರಗೆ ಬರ್ತೀರಿ. ಆವಾಗ ಗೊತ್ತಾಗುತ್ತದೆ ನೀವು ಯಾರು, ಯಾಕೆ ಹುಟ್ಟಿದಿರಿ, ಏನು ಮಾಡೋಕ್ಕೆ ಬಂದಿದ್ದೀರಿ ಅಂತ. ಆವಾಗ ಡೈವರ್ಟ್ ಆಗಲ್ಲ, ಡೈಲ್ಯೂಟ್ ಆಗಲ್ಲ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್.